ಎಲ್ರಿಗೂ ಶುಭೋದಯ. ಇವತ್ತು 15th September 2025 ಮಂಡೇ. ನಮ್ಮ ಟೆರಸಲ್ಲಿ ನಮ್ಮ ವಿಠಲ್ ಅವ್ರ ಜೊತೆ ಒಂದು ವೀಲ್ ಯೋಗ, ಇದು ನೋಡಿ, ಇದು ಅಮೆಝಾನಲ್ಲಿ ಸಿಗುತ್ತೆ ವೀಲ್ ಯೋಗ ಅಂತ. ಯೋಗ ವೀಲ್ ಅಂತ ಹೇಳಿದರೆ ಅಮೆಝಾನಲ್ಲಿ ಅಪ್ರಾಕ್ಸಿಮೇಟ್ಲಿ 1000 ರೂಪೀಸ್ ಆಗುತ್ತೆ. ನೀವು ಆನ್ಲೈನಲ್ಲಿ ತರಿಸ್ಬೋದು. ಇದು ಎಸ್ಪೆಷಲಿ ಫಾರ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಹೂ ಇಸ್ ಡೂಯಿಂಗ್ ವರ್ಕ್ ಫ್ರಮ್ ಹೋಮ್, ಯಾರು ಸಿಟ್ಟಿಂಗ್ ಕೂತ್ಕೊಂಡು ಕೆಲಸ ಮಾಡೋರಿಗೆ ತುಂಬ ಒಂದು ಉಪಯುಕ್ತವಾದ ಒಂದು ಆಸನ. ನಾನು ಡೆಮೋ ಮಾಡ್ತಾಯಿದ್ದೀನಿ. ಡೆಮೋ ಅಷ್ಟೇ ನೋಡಿ. ಇದು ಫಸ್ಟ್ ಇದ್ರ ಮೇಲೆ ಕೂತ್ಕೋಬೇಕು ನಾವು. ಕಾಲ ಈ ಪೋಸ್ಟರಲ್ಲಿರಲಿ ನೋಡಿ. ಇದನ್ನು ನಮ್ಮ ಹಿಪ್ಪನ್ನು ಮೂಮೆಂಟ್ ಬ್ಯಾಕು ಫ್ರಂಟ್ ಮಾಡ್ತಾ ಇರಬೇಕು. ಹಾಗೆ ಇದನ್ನು 20 ಬ್ರೀದ್ ಇನ್ ಬ್ರೀದ್ ಔಟ್, ಬ್ರೀದ್ ಇನ್ ಬ್ರೀದ್ ಔಟ್, ಬ್ರೀದ್ ಇನ್ ಬ್ರೀದ್ ಔಟ್ ನಾವು ಮೈಂಡಲ್ಲೇ ಕೌಂಟ್ ಮಾಡ್ತಾ ಇರಬೇಕು. ಹಾಗೆ ಕಾಲುಗಳನ್ನು ಚಾಚಿ ಕೈನ ನೆಲಕ್ಕೆ, ಹಾಗೆ ನೋಡಿ ನಿಧಾನವಾಗಿ ಕೈಗಳ ಬ್ಯಾಲೆನ್ಸ್ ಮಾಡಿಕೊಂಡು ತಲೆನ ಟಾಪ್ ಟು ದಿ ಗ್ರೌಂಡ್. ಹಾಗೆ ಕೈಗಳನ್ನು ಸ್ಟ್ರೆಚ್ ಮಾಡಬೇಕು, ಕಾಲು ಸ್ಟ್ರೆಚ್ ಮಾಡಿರಬೇಕು. ಇದನ್ನು ಬ್ರೀದ್ ಇನ್ ಬ್ರೀದ್ ಔಟ್ ಒಂದು 20 ಕೌಂಟ್ಸ್ ಇನ್ ಮೈಂಡ್ ಮಾಡ್ತಾ ಇರಬೇಕು. ನಾನು ಡೆಮೋ ತೋರಿಸ್ತಾ ಇದ್ದೀನಿ. ಹಾಗೆ ನೀವು ಜಾಸ್ತಿ ಹೊತ್ತು ಇದ್ದಷ್ಟು ಒಳ್ಳೆಯದು. ಈ ಸ್ಪೈನಲ್ ಕಾರ್ಡ್ಗೆ ಆಯಾಮ ಸಿಗುತ್ತೆ, ರಿಲ್ಯಾಕ್ಸೇಷನ್ ಸಿಗುತ್ತೆ. ನೋಡಿ, ಆಲ್ವೇಸ್ ನಾವು ಬೆಂಡಾಗಿರ್ತೀವಿ. ಇದು ರಿವರ್ಸ್ ಆ್ಯಕ್ಷನಲ್ಲಿ ಸ್ಪೈನ್ ನಮ್ಮ ಬೆಂಡ್ ಆಗೋದ್ರಿಂದ ತುಂಬ ರಿಲ್ಯಾಕ್ಸೇಷನ್ ಸಿಗುತ್ತೆ. ಎಸ್ಪೆಷಲಿ ಫಾರ್ ಸಾಫ್ಟ್ವೇರ್ ಇಂಜಿನಿಯರ್ಸ್, ಅವ್ರಿಗೋಸ್ಕರ ನಾನು ಇದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ನೆಕ್ಸ್ಟ್ ನೋಡಿ, ಸಪೋರ್ಟ್ ತಗೊಂಡು ಶೋಲ್ಡ್ರ್ ಮೇಲೆ ಬರೋದು. ನಮ್ಮ ಭಾರ ಎಲ್ಲ ಶೋಲ್ಡ್ರ್ ಮೇಲೆ. ಪ್ರತಿಯೊಂದು ಆಸನದಲ್ಲಿ, ಪ್ರತಿಯೊಂದು ಪೋಸ್ಚರ್ನಲ್ಲಿ 20 ಕೌಂಟ್ಸ್ ಇನ್ ಮೈಂಡ್. ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ತಾ 20 ಕೌಂಟ್ಸ್. ಹಾಗೆ ನೋಡಿ, ಹಾಗೆ ಕಾಲುಗಳನ್ನು ರೈಸ್ ಮಾಡಿ 20 ಕೌಂಟ್ಸ್ ಹಿಂಗೆ. ಇದು 20 ಕೌಂಟ್ಸ್ ಟ್ಯಾಪಿಂಗ್. ಆಮೇಲೆ ಕ್ರಾಸ್ 20 ಕೌಂಟ್ಸ್. ಇದು 20 ಕೌಂಟ್ಸ್. ಎರಡೂ ಕಾಲುಗಳನ್ನು ಜೋಡಿಸಿ ನೆಲಕ್ಕೆ ಟಚ್ ಮಾಡಬೇಕು, ಬರಬೇಕು, ಟಚ್ ಮಾಡಬೇಕು, ಬರಬೇಕು. ಇದು ಒಳ್ಳೆ ಒಂದು ಆಯಾಮ ನಮ್ಮ ಸ್ಪೈನ್ಗೆ. ಸಿಂಗಲ್ ಕಾಲ್, ನಿಧಾನವಾಗಿ ಮಾಡ್ತಾನೆ. ಹಾಗೆ ಸ್ಲೋ ಆಗಿ ನಮ್ಮ ಹಿಪ್ ಮೇಲೆ ಬರಬೇಕು. ಇದು ಒಂದು 20 ಕೌಂಟ್. ಹಾಗೆ ಕಾಲನ್ನು ಇದರಲ್ಲೇ ಸೇತು ಬಂದು ಆಗ್ತಾನೆ. ಆ್ಯಂಕಲ್ ಜಾಯಿಂಟ್ ಇಡಬೇಕು. ಲಿಫ್ಟ್ ಯುವರ್ ವೇಸ್ಟ್, ಸೇತು ಬದ್ಧ ಆಗ್ತಾನೆ. ಲಿಫ್ಟ್ ಯುವರ್ ವೇಸ್ಟ್. ಇದರಲ್ಲಿ ಪ್ರತಿಯೊಂದು ಆಸನದಲ್ಲಿ 20 ಕೌಂಟ್ಸ್. ಬ್ರೀದ್ ಇನ್ ಬ್ರೀದ್ ಔಟ್ಗೆ 1 ಕೌಂಟು. ನೆಕ್ಸ್ಟ್ ಹೋಲ್ಡ್ ಯುವರ್ ವೀಲ್. ಹಾಗೆ ಸೇತು ಬಂದಾಸನದಲ್ಲಿ ವೇರಿಯೇಷನ್. ಸ್ಟ್ರೆಚ್, ಕಾಲುಗಳನ್ನು ಸ್ಟ್ರೆಚ್ ಮಾಡಿ, ಕೈಗಳು ಸ್ಟ್ರೆಚ್ ಮಾಡಿ. ಶೋಲ್ಡರ್ಸ್, ಫೀಲ್ ಶೋಲ್ಡರ್ಸ್ ಬೆಟರ್ ಹೋಲ್ಡ್ ಮಾಡಿರಬೇಕು. ನೆಕ್ಸ್ಟ್ ಹಾಗೆ ವೀಲನ್ನು ಹಿಂಗೆ ತಗೊಳ್ತಾ ಎರಡೂ ಕಾಲುಗಳನ್ನು ಬ್ಯಾಲೆನ್ಸ್ ಮಾಡಿ ಪ್ಲ್ಯಾಂಕ್ ಪೋಸ್ಚರ್. ಲಿಫ್ಟ್ ಯುವರ್ ವೇಸ್ಟ್. ಪ್ಲ್ಯಾಂಕ್ ಪೋಸ್ಚರಲ್ಲಿ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ತಾ 20 ಕೌಂಟ್ಸ್ ಆಗಿರಬೇಕು. ನೆಕ್ಸ್ಟ್ ಕಮ್ ಬ್ಯಾಕ್, ಎರಡು ಕಾಲುಗಳನ್ನು ಕಾಲು ಮೇಲೆ ಕಾಲು ಹಾಕಿ ನೆಕ್ಸ್ಟ್ 20 ಕೌಂಟ್ಸ್ ಇದೇ ಥರ. ಹಾಗೆ ಲೆಫ್ಟ್ ಲೆಗ್ 20 ಕೌಂಟ್ಸ್. ಹಾಗೆ ಇದೆ. ಇದನ್ನು ಮಾಡ್ತಾರೆ.
ಹಾಗೆ ನಾವೇನು ಬೆನ್ನ ಮೇಲೆ ಮಾಡಿದ್ವಿ ಹಾಗೆ ಅದನ್ನು ನಾವು ರಿವರ್ಸ್ ಮುಂದೆ ತಗೊಳ್ಳಿ. ಕತ್ತನ್ನು ಮೇಲೆ ಹಾಗೆ ಮುಂದೆ ಚೆಸ್ಟ್ ಮೇಲೆ 20 counts. ಹಾಗೆ ಲೋವರ್ ಅಬ್ಡಮನ್ ಹೊಟ್ಟೆ ಮೇಲೆ ಕೈಗಳು ಚಾಚಿ ಕಾಲು ಚಾಚಿ ಹೊಟ್ಟೆ ಮೇಲೆ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ತಾ ಇರ್ಬೇಕು ಇದರಲ್ಲೇ. ನೆಕ್ಸ್ಟ್ ಕಮ್ ಟು ಪೆಲ್ವಿಕ್ ರೀಸನ್. ಪೆಲ್ವಿಕ್ ರೀಸನ್ ನಮ್ಮ ಜನನೇಂದ್ರಿಯ ಭಾಗದಲ್ಲಿ ಅದನ್ನು ಪ್ರೆಸ್ ಮಾಡಿ ಹಾಗೆ ಎಲ್ಲಿನೂ ಇರೋಣ. ನೆಕ್ಸ್ಟ್ ಹಾಗೆ ಕಾಲು, ಇದು ಎರಡು ಕಾಲುಗಳನ್ನು ಪ್ಲ್ಯಾಂಕ್ ಪೋಸ್ಚರ್, ಇದು ನೀರು ಬೀಳೋ ಚಾನ್ಸಸ್ ಇರುತ್ತೆ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಎಲ್ಬೋನಲ್ಲಿ ಇರಬೇಕು ಪ್ಲ್ಯಾಂಕ್ ಪೋಸ್ಚರ್. ನೆಕ್ಸ್ಟ್ ವೀಲನ್ನು ಇನ್ನೂ ಹಿಂದೆ ತಗೊಳ್ಬೇಕು. ಕಾಲನ್ನು ಒಂದು ಕಾಲು ಇಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಕಾಲು ಬೀಳೋ ಚಾನ್ಸ್ ಇರ್ತದೆ. ವೈಡ್ ಕಡಿಮೆ ಇರುತ್ತೆ ಅದು. ನೋಡಿ, ಎಲ್ಬೋ ಮೇಲೆ ಫ್ರಂಟ್ ಟು ಬ್ಯಾಕ್ ನಮ್ಮ ಸ್ಪೈನಲ್ ಕಾರ್ಡು ಬೆಂಡ್ ಆಗಿರಬೇಕು, ದೋಣಿ ಆಕಾರ ಇರಬೇಕು. ಎಲ್ಬೋಸ್ ಮೇಲೆ ಫ್ರಂಟ್ ಬ್ಯಾಕು ಮೂಮೆಂಟ್ ಮಾಡ್ತಾ ಇರಬೇಕು. ಡೈಲಿ ಇದನ್ನು ಮಾಡಿ ಖಂಡಿತ ನಿಮಗೆ ಬಾಡಿನ ರಿಫ್ಲೆಕ್ಸ್ಮೆಂಟ್ ಬರುತ್ತೆ, ಎಲ್ಲ ಆಯಾಸ ಎಲ್ಲ ಹೊರಟೋಗುತ್ತೆ. ನಮಸ್ಕಾರ. ಮತ್ತೆ ಬೇರೆ ವಿಡಿಯೋದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಆಲ್.